ಕನ್ನಡದಲ್ಲಿ ಒಂದೊಳ್ಳೆ ಸಿನಿಮಾ ಬಂದಿದೆ, ಅದನ್ನ ಬಿಟ್ಟು ಬೇರೆ ಯಾವುದೋ ತಮಿಳ್ ಸಿನಿಮಾ ರಿವ್ಯೂ ಮಾಡ್ತ್ಯಾ? ನೀನೊಬ್ಬ ರಿವ್ಯೂವರ, ಕನ್ನಡ ದ್ರೋಹಿ ನೀನು ಅಂತ ಕಿರ್ಚಾಡ್ತಿದ್ದೋರ್ಗೆ ಗುರುಗಳೇ ಕೋಲಾರಲ್ಲಿದ್ದೀನಿ, ಶೋಸ್ ಕೊಟ್ಟಿಲ್ಲ, ರಜಾ ತಗೊಂಡು ಬೆಂಗಳೂರಿಗೆ ಬರೋದಕ್ಕೂ ಪರ್ಮಿಷನ್ ಸಿಗಲ್ಲ ಅಂತ ಅಷ್ಟು ನೀಟಾಗಿ ಹೇಳಿದ್ದೀನಿ ಅಂದ್ರೂ ಅರ್ಥನೇ ಮಾಡ್ಕೊಳ್ಳಿಲ್ವಲ್ಲ. ಇರ್ಲಿ, ಎಷ್ಟೋ ಸಲ ನಮ್ಮ ಸಿನಿಮಾ, ಕನ್ನಡ ಸಿನಿಮಾ ಪ್ರಮೋಟ್ ಮಾಡೋಣ ಅಂತ ಯಾರು ಮಾತಾಡದೇ ಇದ್ದಾಗ್ಲೂ ನಾನು ಮುಂದೆ ಹೋಗಿ ಮಾತಾಡಿದ್ದೀನಿ, ಒಳ್ಳೆ ಸಿನಿಮಾಗಳನ್ನ ರೆಕಮೆಂಡ್ ಮಾಡಿದ್ದೀನಿ. ಹಾಗೆ ಎಷ್ಟೋ ಸಲ ನಮ್ಮ ಫಿಲ್ಮ್ ಮೇಕರ್ಗಳಿಂದನೇ ಲೀಗಲ್ ನೋಟಿಸ್ ಕಳಿಸ್ಬಿಡ್ತೀವಿ, ಕೇಸ್ ಹಾಕ್ಬಿಡ್ತೀವಿ ಅನ್ನೋ ತರ ತೊಂದರೆಗಳು ಆಗಿದಾವೆ. ಬಟ್ ಸ್ಟಿಲ್ ಅದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೇನೆ ಇವತ್ತಿಗೂ ಕನ್ನಡ ಸಿನಿಮಾಗಳನ್ನ ರಿವ್ಯೂ ಮಾಡ್ತಾನೆ ಬಂದಿದ್ದೀನಿ. ಬೇಕಿದ್ರೆ ಚೆಕ್ ಮಾಡಿ, ನನ್ನ ಚಾನಲ್ ಅಲ್ಲಿ ಈಗ್ಲೂ ಚೆನ್ನಾಗಿ ಓಡೋದೆ ಕನ್ನಡ ಸಿನಿಮಾಗಳ ರಿವ್ಯೂ. ಕನ್ನಡ ನನ್ನ ಮೊದಲ ಆದ್ಯತೆ. ಎನಿವೇಸ್, ಹೇಳ್ಬೇಕು ಅಂತ ಅನ್ನಿಸ್ತು, ಹೇಳ್ದೆ ಅಷ್ಟೇ. ಇನ್ನ ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟ್ ಆಗಿ ರಿವ್ಯೂ ಕಡೆ ಹೋಗೋಣ ಬನ್ನಿ. ಏಳುಮಲೆ ಇದು ಪುನೀತ್ ರಂಗಸ್ವಾಮಿಯವರು ಡೈರೆಕ್ಟ್ ಮಾಡಿರುವಂತಹ ಚಿತ್ರ. ಸ್ಟೋರಿ ಲೈನ್ ಕಡೆ ಬಂದ್ರೆ, ಹರೀಶ ಮತ್ತು ರೇವತಿ ಇಬ್ಬರು ಪ್ರೇಮಿಗಳು ಒಂದು ದಿನ ಮನೆ ಬಿಟ್ಟು ಹೋಗೋದಕ್ಕೆ ಪ್ಲಾನ್ ಮಾಡಿ ರಹಸ್ಯವಾಗಿ ಒಂದು ಜಾಗದಲ್ಲಿ ಸಿಗಬೇಕು ಅಂತ ನಿರ್ಧಾರ ಮಾಡಿರ್ತಾರೆ. ಆದ್ರೆ ಅದೇ ದಿನ ಅದೇ ಜಾಗದಲ್ಲಿ ಅನ್ಕೊಳ್ದೇ ಇರೋ ಒಂದಷ್ಟು ಘಟನೆಗಳು ಕೂಡ ನಡೆದು ಹೋಗ್ತವೆ. ಸೊ ಅವೆಲ್ಲ ಏನು, ಇವರಿಬ್ರು ಒಂದಾದ್ರ, ಕೊನೆಗೆ ಏನಾಯ್ತು ಅನ್ನೋದನ್ನೆಲ್ಲ ನೀವು ಫಿಲ್ಮ್ ಅಲ್ಲಿ ನೋಡಿನೇ ತಿಳ್ಕೋಬೇಕು. ಇಲ್ಲಿರೋಂಥ ಮೊದಲ ಬಿಗ್ಗೆಸ್ಟ್ ಪಾಸಿಟಿವ್ ಪಾಯಿಂಟ್ ಅಂದ್ರೆ ಅದು ಇದರ ರೈಟಿಂಗ್. ಯಪ್ಪ, ಏನು ಇಂಟೆನ್ಸ್ ಆಗಿತ್ತು ಅಂತೀರಾ? ಎತ್ಕೊಂಡಿರೋ ಟಾಪಿಕ್, ಅದರೊಳಗಿರೋ ಕಾನ್ಫ್ಲಿಕ್ಟ್, ಅದನ್ನ ಬರ್ದಿರೋ ರೀತಿ, ಸ್ಪೆಷಲಿ ಫಸ್ಟ್ ಹಾಫ್ ಅಂತೂ ಪೀಕ್ ರೈಟಿಂಗ್ ಅನ್ಬೋದು. ಹೇಗಂದ್ರೆ, ಒಂದು ಸಂದರ್ಭ, ಅದರಲ್ಲಿ ಒಂದಷ್ಟು ಎಲಿಮೆಂಟ್ಗಳನ್ನ ಇಟ್ಟು ಎಕ್ಸ್ಟ್ರಾ ಏನು ಸೇರಿಸ್ತೇನೆ, ನಂತರ ಆ ಎಲಿಮೆಂಟ್ಗಳನ್ನೆಲ್ಲ ಕ್ಯಾರಿ ಮಾಡ್ತಾ ಅದರಿಂದನೇ ಹೊಸ ಲೇಯರ್ಗಳನ್ನ ತಂದು ಇಟ್ಟಿರೋ ಪಾಯಿಂಟ್ಗಳನ್ನೆಲ್ಲ ಜಸ್ಟಿಫೈ ಮಾಡಿ ಅರ್ಥ ಕೊಟ್ಟು ಕಾರಣ ಇಟ್ಟು ಕೊನೆಗೆ ಅವೆಲ್ಲದನ್ನ ಕನೆಕ್ಟ್ ಮಾಡಿ ಒಟ್ಟಿಗೆ ತಂದು ನಿಲ್ಲಿಸ್ತಾರೆ. ಲೈಕ್ ಕ್ರೇಜಿ ಗುರು. ಯಪ್ಪ, ವರ್ಣಿಸೋದಕ್ಕೂ ಆಗಲ್ಲ, ಅಷ್ಟು ಒಳ್ಳೆ ಅನುಭವ. ಒಂದು ಕ್ಷಣಕ್ಕೆ ಅರೆ ಇದೇ ನಮ್ ಸಿನಿಮಾನ, ಹೊಸಬ್ರ ಸಿನಿಮಾನ, ಇಷ್ಟೊಂದೆಲ್ಲ ಕ್ವಾಲಿಟಿ ರೈಟಿಂಗಾ ಅಂತ ಅನ್ಸಿದ್ದಂತೂ ನಿಜ. ಇನ್ನು ಸ್ಕ್ರೀನ್ ಪ್ಲೇ ವಿಷಯಕ್ಕೆ ಬಂದ್ರೆ, ಸಿನಿಮಾ ಶುರುವಿನಿಂದನೇ ಎಂಗೇಜಿಂಗ್ ಆಗ್ಬಿಡುತ್ತೆ. ಅಂದ್ರೆ ಕಮರ್ಷಿಯಲ್ ಆಗಿ ಎಕ್ಸ್ಟ್ರಾ ಏನು ಸೇರ್ಸಿಲ್ಲ, ತಗೊಂಡಿರೋ ವಿಷಯನ ಫಸ್ಟ್ ಸೀನಲ್ಲೇ ಓಪನ್ ಮಾಡ್ಕೋತಾರೆ. ಸಿನಿಮಾ ಒಂದು ರಿದಮ್ ಅಲ್ಲಿ ಫ್ಲೋ ಆಗ್ತಾ ಇರತ್ತೆ. ಹಾಗೆ ಪರ್ಸನಲಿ ನನಗೆ ತುಂಬಾ ಇಷ್ಟ ಆಗಿದ್ದೇನಂದ್ರೆ, ಒಂದು ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಅಲ್ಲಿ ಯಾವ್ದಾದ್ರು ಪಾಯಿಂಟ್ ಅನ್ನ ಹೈಲೈಟ್ ಮಾಡಿದ್ರೆ ಅದು ಯಾಕೆ ಬಂತು ಅಂತ ಮುಂದೆ ಮತ್ಯಾವ್ದೋ ಸೀಕ್ವೆನ್ಸ್ ಅಲ್ಲಿ ಉತ್ತರ ಕೊಡ್ತಾರೆ. ಲಾಜಿಕಲಿ ಎಲ್ಲದನ್ನು ತುಂಬಾ ಚೆನ್ನಾಗಿ ಕನೆಕ್ಟ್ ಮಾಡ್ತಾರೆ, ಒಂದಕ್ಕೊಂದು ಇಂಟರ್ಲಿಂಕ್ ಆಗ್ಬಿಡುತ್ತೆ. ಸೊ ಅದರಿಂದ ಪ್ರತಿ ವಿಷಯನೂ ಪ್ರಾಬ್ಲಮೆಟಿಕ್ ಆಗಿ ಹೊಸ ಅಡೆತಡೆಗಳು ಸೃಷ್ಟಿಯಾಗ್ತವೆ. ಇಂಟೆನ್ಸಿಟಿ ಅನ್ನೋದು ಕಂಟಿನ್ಯೂಸ್ ಆಗಿ ಬಿಲ್ಡ್ ಆಗ್ತಾನೆ ಹೋಗುತ್ತೆ, ಸ್ಪೆಷಲಿ ಪ್ರೀ ಇಂಟರ್ವಲ್. ಆಕ್ಚುಲಿ ಪಳಗಿರೋ ಡೈರೆಕ್ಟರ್ಗಳು ಕೂಡ ಕೆಲವೊಮ್ಮೆ ಎಡವು ಬಿಡ್ತಾರೆ. ಬಟ್ ಪುನೀತ್ ರಂಗಸ್ವಾಮಿ ಅವರು ಈ ತರ 5-6 ಲೇಯರ್ ಗಳನ್ನ ಒಟ್ಟಿಗೆ ಹ್ಯಾಂಡಲ್ ಮಾಡ್ತಾ ಸ್ಕ್ರೀನ್ ಪ್ಲೇನ ಇಂಟೆನ್ಸ್ ಆಗಿಟ್ಟು ಕಥೆನ ಮತ್ತಷ್ಟು ಕಾಂಪ್ಲೆಕ್ಸ್ ಮಾಡ್ತಾ ಎಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ ಅಂದ್ರೆ, ಆ ಪಾಯಿಂಟ್ ಅಲ್ಲೇ ಪ್ರೂವ್ ಮಾಡ್ಕೊಂಡ್ರು ತಾವು ಎಷ್ಟು ಒಳ್ಳೆ ಕೇಪಬಲ್ ಡೈರೆಕ್ಟರ್ ಅಂತ. ಇದ್ರ ಜೊತೆಗೆ ಟೈಟಲ್ ಟ್ರ್ಯಾಕ್ ಅನ್ನ ಸ್ಲೋ ಆಗಿ ಒಳಗಿಳಿಸಿ ಏರಿಸ್ತಾರೆ. ಅದಂತೂ ಪೀಕ್ ಸಿನಿಮಾ. ಹೇಳಿದ್ನಲ್ಲ, ಮೊಮೆಂಟಮ್ ಅನ್ನೋದನ್ನ ಆ ಲೆವೆಲ್ ಅಲ್ಲಿ ಕ್ಯಾರಿ ಮಾಡ್ತಾ ಹೋಗಿದ್ದಾರೆ. ಅಂಡ್ ಪ್ರತಿ ಹಂತದಲ್ಲೂ ಗೂಸ್ ಬಂಪ್ಸ್. ಇನ್ನ ಒಂದು ಪರ್ಫೆಕ್ಟ್ ಥ್ರಿಲ್ಲರ್ಗೆ ಬೇಕಾಗಿರೋ ರೀತಿನೇ ಸಿನಿಮಾ ಟೆಕ್ನಿಕಲಿ ಸಾಲಿಡ್ ಆಗಿತ್ತು. ಸಿನಿಮಾಟೋಗ್ರಫಿ, ಕಲರ್ ಪ್ಯಾಲೆಟ್ಸ್, ಓವರ್ ಆಲ್ ವಿಜುವಲ್ಸ್ ಇಂದ ಒಂದೊಳ್ಳೆ ಡೆಪ್ತ್ ಆಡ್ ಆಗಿದೆ, ಫ್ಲೇವರ್ ಆಡ್ ಆಗಿದೆ. ಆಲ್ಸೋ ಸಿನಿಮಾದ ಎಡಿಟಿಂಗ್ ತುಂಬಾನೇ ಚೆನ್ನಾಗಿತ್ತು. ಬಿಕಾಸ್ ಒಂದಷ್ಟು ಸಂದರ್ಭಗಳಲ್ಲಿ ಪ್ರಶ್ನೆಗಳು ಹುಟ್ಕೋತವೆ, ಅರೆ ಇದು ಹೇಗ್ ಸಾಧ್ಯ ಅನ್ನೋ ತರನೂ ಅನಿಸ್ತವೆ. ಸೊ ಅದ್ಯಾವುದನ್ನು ತೋರಿಸ್ತೇನೆ, ಇಂಟೆಲಿಜೆಂಟ್ ಆಗಿ ಬೇಕಾಗಿರೋ ಕಡೆಗಳಲ್ಲಿ ಕಟ್ ಮಾಡಿದ್ದು ಸಿನಿಮಾಗೆ ಸಹಾಯ ಮಾಡಿದೆ ಅಂತ ಹೇಳ್ತೀನಿ. ಮ್ಯೂಸಿಕ್ ವಿಚಾರದಲ್ಲಿ ಇಮಾನ್ ಅವರು ಒಂದೊಳ್ಳೆ ಕೆಲಸನೇ ಮಾಡಿದ್ದಾರೆ. ಟೈಟಲ್ ಟ್ರ್ಯಾಕ್ ಇಂಪ್ರೆಸಿವ್ ಆಗಿತ್ತು, ಆ ಥೀಮ್ ಮ್ಯೂಸಿಕ್ ಅನ್ನ ಸಖತ್ತಾಗಿ ಬಳಸ್ಕೊಂಡಿದ್ದಾರೆ. ಸೆಕೆಂಡ್ ಹಾಫ್ ಪೋರ್ಷನ್ಸ್ ಅಲ್ಲಿ ಅದು ಒಳ್ಳೆ ಅನುಭವವನ್ನ ಕಟ್ಕೊಡುತ್ತೆ. ಜೊತೆಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಹಿಡಿದಿರೋ ಮೊಮೆಂಟಮ್ ಅನ್ನ ಎಲಿವೇಟ್ ಮಾಡ್ತಾ ಓವರ್ ಆಲ್ ಸಿನಿಮಾನ ಮೇಲೆತ್ತಿದ್ದಾರೆ. ಇನ್ನು ಕ್ಯಾರೆಕ್ಟರ್ಗಳ ಕಡೆ ಬಂದ್ರೆ, ಅವುಗಳ ರೈಟಿಂಗ್ ಮತ್ತೆ ಟ್ರೀಟ್ಮೆಂಟ್ ಚೆನ್ನಾಗಿತ್ತು, ಅದರಿಂದನೇ ಎಫೆಕ್ಟ್ ಇನ್ನೂ ಜಾಸ್ತಿ ಆಗಿರೋದು. ಪರ್ಟಿಕ್ಯುಲರ್ಲಿ ಜಗಪ್ಪ ಅವರ ಪಾತ್ರ, ಅವನಜ್ಜಿ ಅರ್ಧಕ್ಕರ್ಧ ಪ್ರಾಬ್ಲಮ್ ಹುಟ್ಟಿರೋದೇ ಅಲ್ಲಿಂದ. ಹೆವಿ ಟ್ವಿಸ್ಟ್ ಅಂಡ್ ಟರ್ನ್ ಕೊಡೋ ಕ್ಯಾರೆಕ್ಟರ್ ಅದು. ಥ್ರಿಲ್ಲರ್ ಅಲ್ವಾ, ಜಾಸ್ತಿ ಏನೇ ಹೇಳಿದ್ರು ಸ್ಪಾಯ್ಲ್ ಆಗ್ಬಿಡತ್ತೆ, ಸೊ ಬೇಡ. ಒಟ್ನಲ್ಲಿ ಜಗಪ್ಪ ಅವರ ಕಾಂಟ್ರಿಬ್ಯೂಷನ್, ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಇನ್ನು ರಾಣಾ ಅವರು ಟೋಟಲಿ ಆ ಕ್ಯಾರೆಕ್ಟರ್ ಒಳಗಡೆ ಆ ಟೋನ್ ಏನಿದೆ ಅದನ್ನ ಅರ್ಥ ಮಾಡ್ಕೊಂಡು ಒಳಗಿಳಿದಿದ್ದಾರೆ. ಸನ್ನಿವೇಶಗಳಿಗೆ ತಕ್ಕ ಹಾಗೆ ರಿಯಾಕ್ಟ್ ಮಾಡ್ತಾ ಬರ್ತಾರೆ. ಅವರ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿತ್ತು. ಆಲ್ಸೋ ಕಿಶೋರ್ ಅವರು, ನಾಗಾಭರಣ ಅವರು ಮತ್ತೆ ಪ್ರಿಯಾಂಕಾ ಅವರಿಗೂ ಕೂಡ ಒಳ್ಳೆ ಇಂಪಾರ್ಟೆನ್ಸ್ ಇತ್ತು. ಆ ಪಾತ್ರನ ಅವರು ಚೆನ್ನಾಗಿ ನಿಭಾಯಿಸಿದ್ದಾರೆ. ಇನ್ನು ಇವುಗಳನ್ನ ಬಿಟ್ಟು ನಡೆದಿರೋ ನೈಜ ಘಟನೆಗೆ ಒಂದಷ್ಟು ಕನೆಕ್ಷನ್ ಕೊಟ್ಟು ಬರ್ದಿದ್ದು, ಹಾಗೆ ಅದನ್ನ ತಮ್ಮ ಕಥೆಗೆ ಬ್ಲೆಂಡ್ ಮಾಡಿದಂತ ರೀತಿ ಚೆನ್ನಾಗಿತ್ತು, ಸಖತ್ತಾಗಿ ವರ್ಕ್ ಆಯ್ತು. ಈಗ ಇದರ ನೆಗೆಟಿವ್ಸ್ ಕಡೆ ಬಂದ್ರೆ, ಇಲ್ಲಿ ಫಸ್ಟ್ ಹಾಫ್ ನ ತುಂಬಾನೇ ಕಾಂಪ್ಲೆಕ್ಸ್ ಆಗಿ ಬಿಲ್ಡ್ ಮಾಡಿ ತಂದಿರ್ತಾರೆ. ಆದ್ರೆ ಸೆಕೆಂಡ್ ಹಾಫ್ ಅನ್ನ ಅಷ್ಟೇ ಕನ್ವೀನಿಯಂಟ್ ಆಗಿ ಸುಲಭ ಮಾಡ್ಕೋತಾರೆ. ಸ್ಕ್ರೀನ್ ಪ್ಲೇ ನೋಡಿದ್ರೆ ನಿರ್ದೇಶಕರು ಇದನ್ನ ಬೇಕು ಅಂತಾನೆ ಮಾಡಿದ್ರ ಅಂತ ಡೌಟ್ ಕೂಡ ಬರುತ್ತೆ. ಬಟ್ ಅದು ಯಾಕೆ ಅನ್ನೋದಕ್ಕೆ ಎಲ್ಲೂ ನಮಗೆ ಉತ್ತರ ಸಿಗಲ್ಲ. ಸೊ ಐ ಥಿಂಕ್ ಆ ಭಾಗವನ್ನ, ಸ್ಪೆಷಲಿ ಆನ್ ಆಫ್ ಅಂತ ಏನ್ ಆಗ್ತಾ ಇರತ್ತೆ ಅದನ್ನ ಬೆಟರ್ ಮಾಡಬಹುದಾಗಿತ್ತು. ಆ ಸೀಕ್ವೆನ್ಸ್ ಗಳನ್ನ ಕೂಡ ಫಸ್ಟ್ ಹಾಫ್ ರೀತಿನೇ ಇಂಟೆಲಿಜೆಂಟ್ ಆಗಿ ಬರ್ದಿದ್ರೆ ಸಿನಿಮಾ ನೆಕ್ಸ್ಟ್ ಲೆವೆಲ್ ಅಲ್ಲಿ ಹೋಗಿರ್ತಿತ್ತು, ಅದಂತೂ ಪಕ್ಕಾ. ಬಟ್ ಸದ್ಯಕ್ಕೆ ಈ ಡೆಲಿಬ್ರೇಟ್ ಆಕ್ಷನ್ ಇಂದ ಕ್ಲೈಮ್ಯಾಕ್ಸ್ ನ ಇಂಪ್ಯಾಕ್ಟ್ ಕಮ್ಮಿ ಆಗಿದೆ. ಹಾಗಂತ ಏನೋ ಸರಿ ಇಲ್ಲ ಅನ್ಕೋಬೇಡಿ, ಸೆಕೆಂಡ್ ಹಾಫ್ ಕೂಡ ಸಖತ್ತಾಗೇ ಇದೆ. ಬಟ್ ಫಸ್ಟ್ ಹಾಫ್ಗೆ ಹೋಲಿಸ್ಕೊಂಡ್ರೆ ಅದರ ತೂಕ ಸ್ವಲ್ಪ ಕಮ್ಮಿ ಆಯ್ತು ಅಂತ ಹೇಳ್ದೆ ಅಷ್ಟೇ. ಆಲ್ಸೋ ಒಂದು ಜಾಗಕ್ಕೆ ಬರಬೇಕು ಅಂತ ಅವರಿಬ್ರು ಮಾಡೋ ಪ್ಲಾನ್ ಅಲ್ಲಿ ಮತ್ತೆ ಓವರ್ ಆಲ್ ಕಥೆಯಲ್ಲಿ ಕೆಲವೊಂದು ಕ್ವೆಶನ್ಸ್ ಕೂಡ ರೈಸ್ ಆಗತ್ತೆ. ಬಟ್ ಅದನ್ನ ಎಡಿಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾರೆ. ಸೊ ತೊಂದ್ರೆ ಇಲ್ವೇ ಇಲ್ಲ.
ಟೋಟಲ್ ಆಗಿ ಇಟ್ಸ್ ಅ ಗ್ರೇಟ್ ವಾಚ್. ಸಿಕ್ಕಾಪಟ್ಟೆ ಒಳ್ಳೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಡೋ ಅಂತ ಸಿನಿಮಾ. ಕಥೆ ಚೆನ್ನಾಗಿದೆ, ಕಾನ್ಫ್ಲಿಕ್ಟ್ ತುಂಬಾನೇ ಇಂಟೆನ್ಸ್ ಆಗಿದೆ, ಹಾಗೆ ಥ್ರಿಲ್ಲರ್ಗಳನ್ನ ಇಷ್ಟಪಡೋರ್ನ ಇದರ ಬರವಣಿಗೆ ಕೊನೆವರೆಗೂ ಹಿಡಿದಿಟ್ಕೊಳ್ಳುತ್ತೆ. ಅಂಡ್ ಥ್ರಿಲ್ಲರ್ಗಳಲ್ಲಿ ಅಷ್ಟೊಂದು ವೆರೈಟಿನ ನೋಡದೇ ಇರೋರ್ಗೆ ಇದು ಮಸ್ಟ್ ವಾಚ್ ಸಿನಿಮಾ ಕೂಡ ಆಗಬಹುದು. ಸೊ ಮಿಸ್ಸೇ ಮಾಡಬೇಡಿ, ಆರಾಮಾಗಿ ಫ್ಯಾಮಿಲಿ ಜೊತೆನೆ ಹೋಗಿ ನೋಡಿ. ಇದು ಖಂಡಿತ ನಿಮ್ಗೆ ಒಂದು ಒಳ್ಳೆ ಅನುಭವವನ್ನ ಕೊಡುತ್ತೆ. ಇನ್ನ ಸೂ ಫ್ರಮ್ ಸೋ ಜೊತೆ ಕಂಪೇರ್ ಮಾಡಿ ಮಾತಾಡ್ತಾ ಇರೋರು ಒಂದು ಅರ್ಥ ಮಾಡ್ಕೊಳ್ಳಿ, ನಾವು ಕಾಮಿಡಿ ಎಂಟರ್ಟೈನರ್ಗೆ ಇರೋ ಆಡಿಯನ್ಸ್ ಅನ್ನ ಥ್ರಿಲ್ಲರ್ ಸಿನಿಮಾಗಳಿಗೆ ಕಂಪೇರ್ ಮಾಡೋದಕ್ಕೂ ಆಗಲ್ಲ. ಬಿಕಾಸ್ ನಮ್ಮಲ್ಲಿ ಥ್ರಿಲ್ಲರ್ ಸಿನಿಮಾಗಳಿಗೆ ಇನ್ನೂ ಅಂಥ ಒಳ್ಳೆ ಆಡಿಯನ್ಸ್ ಬೇಸ್ ಹುಟ್ಕೊಂಡಿಲ್ಲ. ಅದಕ್ಕೆ ಸಾಕಷ್ಟು ಸಮಯ ಅಂತೂ ಬೇಕು. ಮೋಸ್ಟ್ ಇಂಪಾರ್ಟೆಂಟ್ಲಿ ಸೂ ಫ್ರಮ್ ಸೋ ಅಲ್ಲಿ ಏನೇನ್ ವರ್ಕ್ ಆಯ್ತಲ್ಲ, ಆ ಎಲ್ಲಾ ಎಲಿಮೆಂಟ್ಗಳು ಈ ಫಿಲ್ಮ್ ಅಲ್ಲೂ ಇದೆಯಾ ಅದನ್ನ ಒಂದು ಸಲ ಯೋಚನೆ ಮಾಡಿ. ನಮ್ಮದೇ 2 ಸಿನಿಮಾಗಳು, ಸುಮ್ನೆ ಹೇಟ್ರೆಡ್ ಅಂತೂ ಬೇಡ ಅಂತ ಹೇಳ್ತಾ ನಾನ್ ಹೊರಡ್ತಾ ಇದ್ದೀನಿ. ಇನ್ನ ನಿಮ್ಮಲ್ಲಿ ಯಾರಾದ್ರೂ ಆಲ್ರೆಡಿ ಈ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.